ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ವಿತ್ ನೇಲ್ ಆರ್ಟ್ ಮಾಡ್ಕೋಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಆಫ್ಟರ್ ಡೆಲಿವರಿ ನನ್ನನ್ನು ಕೇರ್ ಮಾಡ್ಕೊಳ್ಳೋದನ್ನೇ ಬಿಟ್ಟಿದ್ದೀನಿ. ಬಿಕಾಸ್ ಪಾಪು ಕೇರ್ ಮಾಡಬೇಕಲ್ವಾ. ಮತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಆ್ಯಂಡ್ ಹಾಗೆ ನಿಮ್ಮ ಜೊತೆಗೂ ಕೂಡ ಬ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೀರೆಲಿ ನಿನ್ನ ನೋಡಿ ಫಸ್ಟ್ ಟೈಮ್ ಫ್ಲಾಟ್ ಆಗಿ ಹೋದೆನೆ, ಒಳಗೆ ಸಿಹಿರೋದನೆ. ಇಲ್ಲಿ ಟೆರೆಸ್ ಮೇಲೆ ಬಂದಿದೆ. ಸೊ ಆಲೋವೆರಾ ಬೇಕಾಗಿತ್ತು ಅಂತ ಹೇಳಿ ಆಲೋವೆರಾ ಹುಡ್ಕೋ ಟೈಮಲ್ಲಿ ನನಗೆ ಈ ಫ್ಲವರ್ಸ್ ಸಿಕ್ತು. ಸೊ ಅದಕ್ಕೆ ಇದನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಿರ್ಬೋದು ನಮ್ಮನೆ ಟೆರೆಸ್ ಮೇಲೆ ಯಾವ ಥರ ಫ್ಲವರ್ಸ್, ಒಂದಷ್ಟು ಪ್ಲ್ಯಾಂಟ್ಸ್ ಇದೆ ಅಂತ. ಎಷ್ಟು ಶಾಂತವಾಗಿದೆ ಗೊತ್ತಾ ನಮ್ಮ ಟೆರೆಸ್. ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ನಾನು ಫೋಟೋಸ್ ತೊಗೊಳ್ಳೋದೆಲ್ಲ ಇಲ್ಲೇ ಅಂತ ಅಂದ್ಕೊಳ್ಳಿ. ಆಲೋವೆರಾ ನೋಡ್ತಿರ್ಬೋದು ಎಷ್ಟಿದೆ ಅಂತ. ಹಾಗೆ ಇವಾಗ ತಾನೇ ಬಿಸಿಲಿತ್ತು, ಜಸ್ಟ್ 5 ಮಿನಿಟ್ಸಲ್ಲಿ ವೆದರೇ ಚೇಂಜ್ ಆಗೋಯ್ತು. ಆಲೋವೆರಾ ತೊಗೊಂಡಿದ್ದೀನಿ. ಬನ್ನಿ ಬೇಗ ಈಗ ಮನೆಗೆ ಹೋಗುವ. ಮೊದಲಿಗೆ ಇಲ್ಲಿ ನಾನು ನನ್ನ ಹೇರ್ ಕೇರ್ನ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಕೊಕೊನಟ್ ಆಯಿಲ್ ಅಥವಾ ಮನೇಲೆ ಮಾಡಿಟ್ಕೊಂಡಿರುವಂಥ ಆಯುರ್ವೇದಿಕ್ ಎಣ್ಣೆ ಇರ್ಬೋದು, ಯಾವುದಾದ್ರೂ ಸರಿಯೇ. ಆ ಎಣ್ಣೆಗೆ ಈರುಳ್ಳಿ ರಸನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ರಸ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಆನಿಯನ್ನ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನು ರಸ ಬರುತ್ತೆ ಸೊ ಅದನ್ನು ನಿಮ್ಮ ಆಯಿಲ್ ಜೊತೆಗೆ 1-2 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಿಮ್ಮ ತಲೆಗೆ ಚೆನ್ನಾಗಿ ಅಪ್ಲೈ ಮಾಡಿ. ಇದರಿಂದ ಒಟ್ಟು ಸಮಸ್ಯೆ, ಹಾಗೆ ಕೂದಲು ಉದುರೋದು, ಡ್ಯಾಂಡ್ರಫ್ ಇದೆಲ್ಲ ರಿಮೂವ್ ಆಗುತ್ತೆ. ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಕಪ್ಪುಗೂ ಬೆಳೆಯುತ್ತೆ. ಇವಾಗ ಬಂದು ನನ್ನ ಸ್ಕಿನ್ ಕೇರ್ನ ಮಾಡ್ತಾ ಇದ್ದೀನಿ. ಈಗ ಟ್ಯಾನ್ ಹಾಗೂ ಕಪ್ಪು ಕಲೆ ಇದೇ ಜಾಸ್ತಿ ಆಗಿಬಿಟ್ಟಿದೆ. ನನ್ನ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ, ನನಗೂ ಅಷ್ಟೇ ಕಪ್ಪು ಕಲೆ ಅನ್ನೋದು ತುಂಬ ಕಾಣಿಸ್ಕೋತಾ ಇದೆ. ಅದಕ್ಕೋಸ್ಕರ ಈ ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಕಾಫಿ ಪೌಡರ್, ಶುಗರ್, ಲೆಮನ್ ಇಷ್ಟೇ ಸಾಕು. ಇದನ್ನು ಕ್ಲೀನ್ ಪೇಸ್ಟ್ ಥರ ಮಾಡಿಕೊಂಡು ನಮ್ಮ ನೋಸ್ ಹತ್ರ ಏನು ಕಪ್ಪು ಕಲೆ ಇರುತ್ತೆ ನೋಡಿ, ಅದಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಅದಕ್ಕೂ ಕೂಡ ಅಪ್ಲೈ ಆದಮೇಲೆ ನಿಮ್ಮ ಫೇಸ್ಗೂ ಕೂಡ ಅದೇ ಪ್ಯಾಕ್ನ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ, ಅದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಅದು ಡ್ರೈ ಆಗಿದ ನಂತರ ಮಿಕ್ರೋ ಲೆಮನ್ ಏನಿರುತ್ತಲ್ಲ ಅದ್ರ ಸಿಪ್ಪೆ ಇರುತ್ತೆ ನೋಡಿ, ಸೊ ಅದನ್ನು ಮತ್ತೆ ನಿಮ್ಮ ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ನ ಮಾಡಿ ವಾಶ್ ಮಾಡಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಜಸ್ಟ್ ಸ್ಕಿನ್ ಮೇಲೆ ನೀವು ಕೇರ್ ಮಾಡಿದ್ರೆ ಸಾಕಾಗಲ್ಲ, ಅದು ನಿಮ್ಮ ಬಾಡಿಯಿಂದನೂ ಕೂಡ ಸ್ಕಿನ್ನ ಕೇರ್ ಮಾಡಬೇಕು. ಜಾಸ್ತಿ ಆಯಿಲ್ ಐಟಮ್ಸ್ನ ತಿನ್ನೋದಕ್ಕೆ ಹೋಗಬೇಡಿ. ದಯವಿಟ್ಟು ABC ಜ್ಯೂಸ್ನ ಕಂಪಲ್ಸರಿಯಾಗಿ ಕುಡೀರಿ. ಅದು ಕುಡಿದ್ಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಸ್ಕಿನ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ABC ಜ್ಯೂಸ್ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಇದ್ದರೆ ಐ ಕಾರ್ಡಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಫ್ರೆಶಪ್ಪೆಲ್ಲ ಆಯಿತು. ನನ್ನ ಫೇಸ್ ಈ ಥರ ಕಾಣಿಸ್ತಾ ಇದೆ. ನೀವೇ ನೋಡ್ತಿರ್ಬೋದು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಒಂದಷ್ಟು ಪ್ಲ್ಯಾಂಟ್ಸ್ ಕೂಡ ತಂದಿದ್ರು ಮನೇಲಿ. ಬನ್ನಿ ಅದನ್ನು ತೋರಿಸ್ತೀನಿ. ನನಗೆ ಇದ್ರ ನೇಮ್ ಅಷ್ಟು ಗೊತ್ತಿಲ್ಲ. ಒಂದು ಹೂ ಬಿಡ್ತಾ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಮಣ್ಣು ಸ್ವಲ್ಪ ಇದೆ. ಆ್ಯಕ್ಚುಲಿ ಇದು ಅಂಗಡಿಯಿಂದ ತಂದಿರೋದು, ಪ್ಲ್ಯಾಂಟಲ್ಲಿ ಕೊಟ್ಟಿರೋದಷ್ಟೇ. ಪಾಟ್ ಸಪ್ರೇಟಾಗಿ ತೊಗೊಂಡಿರೋದ್ರಿಂದ ಇಷ್ಟೇ ಇದೆ. ತೊಗೊಳ್ಬೇಕು. ಇದಕ್ಕೂ ಸ್ವಲ್ಪ ಮಣ್ಣು, ಇದಕ್ಕೆ ಸ್ವಲ್ಪ ಜಾಸ್ತಿ ಮಣ್ಣು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ರೋಸು, ಯೆಲ್ಲೋ ಕಲರ್ ರೋಸ್ ಇದೆ. ಸೊ ಇಷ್ಟು ಉದ್ದ ಇದೆ. ಹಾಗೆ ಇದು ತುಂಬ ಹೂಗಳು ಬಿಟ್ಬಿಟ್ಟಿದೆ ಆವಾಗಲೇ. ಸೊ ಇದಕ್ಕೂ ಅಷ್ಟೇ ಮಣ್ಣು ಸ್ವಲ್ಪ ಕಮ್ಮಿನೇ ಇದೆ, ನೋಡ್ತಿರ್ಬೋದು. ಸೊ ನನಗಂತೂ ಇತ್ತೀಚೆಗೆ ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. 1-2-3 ಪ್ಲ್ಯಾಂಟ್ಸ್ ಆಚೆ ಇದೆ, ಅದು ರೋಡಲ್ಲಿ ಇರೋದ್ರಿಂದ ತೋರಿಸೋದಕ್ಕೆ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿಕೊಂಡು ನೇಲ್ ಆರ್ಟ್ ಮಾಡೋದಕ್ಕೆ ಹೋಗೋಣ. ಆ್ಯಂಡ್ ಈಗ ತಾನೇ ಮಳೆ ಬರೋದ್ರ ಥರ ಇತ್ತು, ಆವಾಗಲೇ ವೆದರ್ ಚೇಂಜ್ ಆಗಿಬಿಡ್ತು. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೇಲಿ ಪೂರಿ ಮತ್ತು ತರಕಾರಿ ಯೋಚನೆ ಮಾಡಿದರು. ಮಾರ್ನಿಂಗು ಕೂಡ ಅದೇ ಮಾಡಿದರು. ಸೊ ಮಧ್ಯಾಹ್ನಕ್ಕೂ ಅದನ್ನೇ ತಿನ್ನೋಣ ಅಂತ ಹೇಳಿ ನೇಲ್ ಆರ್ಟ್ ಮಾಡ್ಕೋತೀನಿ ಅಂತ ಹೇಳಿದೆ. ನನಗೆ ಅಷ್ಟಾಗಿ ಮೂಡಿಲ್ದಿರೋ ಕಾರಣ ಮಾಡ್ಕೋಬೇಕು ಅಂತಲೇ ಅನ್ನಿಸ್ಲಿಲ್ಲ. ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಲ್ಲ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ. ನೋಡ್ತಿರ್ಬೋದು ಈ ಥರ ಸಿಂಪಲ್ಲಾಗಿ ನಾನು ಜಸ್ಟ್ ನೇರ್ ಪಾಲಿಷ್ ಹಾಕ್ಕೊಂಡೆ ಅಷ್ಟೇ. ಬೇಸ್ ಹಾಕಿ ಅದಾದಮೇಲೆ ನೇರ್ ಪಾಲಿಷ್ನ ಹಾಕ್ಕೊಂಡೆ. ಸಿಂಪಲ್ಲಾಗಿರಲಿ ಅಂತ ಹೇಳಿ ಬ್ಲ್ಯಾಕ್ ಕಲರ್ದು ಲೈನ್ ಹೊಲಿದೆ. ಅದೊಂಥರ ಸಿಂಪಲ್ಲಾಗಿ ಕಾಣಿಸ್ತಾ ಇತ್ತು.
ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ನಿನ್ನೆ ತಾನೇ ನಿಮಗೆ ಪಾಟ್ಗಳನ್ನ ತೋರಿಸ್ದೆ. ಆ ಕಡೆ ಈ ಕಡೆ ಇಟ್ಟಿರೋ ಪಾಟಲ್ಲಿ ಹೂ ಬಿಟ್ಟಿದೆ ಅಂತ, ಮಧ್ಯದಲ್ಲೂ ಹೂ ಇದೆ. ಏನು ನನಗೆ ಕಣ್ಣು ಕಾಣೋದಿಲ್ವೋ ಏನೋ, ನಿಜವಾಗ್ಲೂ ಗೊತ್ತಿಲ್ಲ, ನಾನು ಅಷ್ಟಾಗಿ ಗಮನಿಸೇ ಇರಲಿಲ್ಲ ಅದನ್ನ. ಆ್ಯಂಡ್ ಮತ್ತು ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಬಿಸಿಬೇಳೆಭಾತ್ ಮಾಡಿದ್ದೆ ನಾನೇ. ಆ್ಯಂಡ್ ನಾರ್ಮಲಾಗಿ ನನ್ನ ABC ಜ್ಯೂಸನ್ನ ಕುಡಿದು ಒಂದಷ್ಟು ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ನಾನು ತುಂಬ ಸತಿ ಹೇಳಿರ್ತೀನಿ ABC ಜ್ಯೂಸ್ ಕುಡೀರಿ ಅಂತ. ಅದು ಕುಡಿದ್ಮೇಲೆ ಅದ್ರ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಒಂದು ಅನ್ಬಾಕ್ಸಿಂಗ್ ಕೂಡ ಇತ್ತು. ಮೀಶೋದಲ್ಲಿ ಆರ್ಡ್ರ್ ಮಾಡಿ ಇಲ್ಲಾಂದರೂ 7 ಡೇಸ್ ಆಗಿತ್ತು, ಇನ್ನೂ ಪಾರ್ಸೆಲ್ ನನಗೆ ರಿಸೀವೇ ಆಗಿರಲಿಲ್ಲ. ತುಂಬ ಸತಿ ಚೆಕ್ ಮಾಡ್ತಾಯಿದ್ದೆ. ಸೊ ಫೈನಲಾಗಿ ಇವತ್ತು ಬಂತು. ಅದು ಏನಂತಂದರೆ ಸೆಲ್ಫಿ ಸ್ಟಿಕ್. ಆಲ್ರೆಡಿ ನನ್ನ ಹತ್ರ ಒಂದಿತ್ತು, ಆದರೆ ಅದು ತುಂಬ ಚಿಕ್ಕದಾಯಿತು ಆ್ಯಂಡ್ ಕರೆಕ್ಟಾಗೂ ನಿಲ್ತಿರಲಿಲ್ಲ. ಫೋನ್ ಕೂಡ ಸ್ಟ್ರೈಟಾಗಿ ನಿಲ್ತಿರಲಿಲ್ಲ, ಬೀಳ್ತಾ ಇತ್ತು ತುಂಬ ಸಲ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಜಸ್ಟ್ ಇದು 190 ರುಪೀಸ್ಗೇನೋ ಸಿಕ್ತು. ಆ್ಯಕ್ಚುಲಿ ಮೀಶೋದಲ್ಲಿ ಫಸ್ಟ್ ಆರ್ಡ್ರಿಗೆ ತುಂಬ ಕಮ್ಮಿ ಇರುತ್ತೆ ಅಲ್ವಾ. ನಾನು ಚಿಕ್ಕಮ್ಮನ ನಂಬರಲ್ಲಿ ಆರ್ಡ್ರ್ ಮಾಡಿದ್ದು, ಆದ್ದರಿಂದ ನನಗೆ ಇಷ್ಟು ಕಮ್ಮಿ ಪ್ರೈಸ್ಗೆ ಸಿಕ್ತು. ಆ್ಯಕ್ಚುಲ್ ಪ್ರೈಸ್ ಬಂದಿದ್ರದ್ದು 390 ಆರ್ 400 ಸಮಥಿಂಗ್ ಇದೆ. ಆ್ಯಂಡ್ ನನಗೆ ತುಂಬ ಕಮ್ಮಿಗೆ ಸಿಕ್ತು. ಆ್ಯಂಡ್ ಕ್ವಾಲಿಟಿ ವೈಸ್ ಮಾತಾಡೋಕ್ಕೆ ಎಲ್ಲ ಅಷ್ಟು ಚೆನ್ನಾಗಿದೆ. ಬ್ಲೂಟೂತ್ ಕೂಡ ಕನೆಕ್ಟ್ ಆಗುತ್ತೆ. ನಾನು ಹಳೆ ಸ್ಟಿಕ್ಗೆ ಕನೆಕ್ಟೇ ಆಗ್ತಾ ಇರಲಿಲ್ಲ. ಸೊ ಇದಂತೂ ತುಂಬ ಚೆನ್ನಾಗಿದೆ. ಎಷ್ಟು ಎತ್ತರ ಇದೆ ಅಂದರೆ ನನಗಿಂತನೂ ಹೈಟ್ ಇದೆ, ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಹೈಟು ಕೂಡ ಚೆನ್ನಾಗಿದೆ. ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ನಿಮಗೂ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.